ಇನ್ನು ಇದೇ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡಗೂ ಅದೃಷ್ಟ ಪರೀಕ್ಷೆಯ ದಿನ ಇವತ್ತು. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮಹಿಳೆದು ಕೂಡ ಜಾಮೀನೇನೋ ರದ್ದಾಯಿತು. ಹೈಕೋರ್ಟ್ ಮೂಲಕ ಜಾಮೀನು ಪಡೆದು ಸ್ವತಂತ್ರ ಹಕ್ಕಿಯಾಗಿದ್ದ ಪವಿತ್ರ ಗೌಡ ಈಗ ಮತ್ತೆ ಜೈಲು ಹಕ್ಕಿಯಾಗಿದ್ದಾರೆ. ಜೈಲಿಗೆ ಹೋದ 4ನೇ ದಿನಕ್ಕೆ ಮತ್ತೆ ಸೆಷನ್ಸ್ ಕೋರ್ಟ್ಗೆ ಹೋಗಿ ಜಾಮೀನಿಗೆ ಪವಿತ್ರ ಗೌಡ ಅರ್ಜಿಯನ್ನ ಹಾಕಿದ್ರು. BNS ಅಲ್ಲಿ ವಿಚಾರಣೆ ನಡೆಸಲಿರುವ ಬದಲು CRPC ಅಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಹೀಗಾಗಿ ತಾಂತ್ರಿಕ ಕಾರಣಗಳಿಂದ ಜಾಮೀನು ಮಂಜೂರು ಮಾಡಬೇಕು ಅಂತ ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಸರ್ಕಾರಿ ಪರ ವಕೀಲರು ಕಾನೂನಿನ ಅವಕಾಶದ ಬಗ್ಗೆ ವಾದ ಮಂಡನೆ ಮಾಡಿದ್ದು, ವಾದ ಪ್ರತಿವಾದ ಆಲಿಸಲಿರುವ ಕೋರ್ಟ್ ಇವತ್ತು ಆದೇಶವನ್ನು ಕಾಯ್ದಿರಿಸಿದೆ. ಸುಪ್ರೀಂ ಕೋರ್ಟ್ನ ಶಾಕ್ನ ಬಳಿಕ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿತ್ತು. ಇವತ್ತು ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಮತ್ತು ಜಾಮೀನು ಆದೇಶ ರದ್ದತಿಯನ್ನೇ ಎತ್ತಿ ಹಿಡಿಯುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಇನ್ನೊಂದು ಕಡೆಗೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಅಸಭ್ಯವಾಗಿ ಕಮೆಂಟ್ ಮಾಡ್ತಾ ಇದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮೋಟೋ ಕೇಸನ್ನು ದಾಖಲಿಸಿ ತನಿಖೆಗಿಳಿದಂತಹ ಕಾಕಿಗೆ ಶಾಕ್ ಸಿಕ್ಕಿದೆ. 2 ವರ್ಷಗಳ ಹಿಂದಿನ ಕಮೆಂಟ್ಗೆ ಈಗ ದೂರನ್ನು ಕೊಟ್ಟಿದ್ದಾರಂತೆ. ಟ್ವಿಟರ್ ಪೇಜ್ಗಳು ಕೂಡ 2 ವರ್ಷಗಳ ಹಿಂದೆನೇ ಡಿಲೀಟ್ ಆಗಿದೆ. ಅಸಭ್ಯ ಕಾಮೆಂಟ್ ಪೇಜ್ಗಳ ಪರಿಶೀಲನೆ ವೇಳೆ ವಿಚಾರ ಬೆಳಕಿಗೆ ಬಂದಿದೆ. ಹೀಗಾಗಿ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ಇಷ್ಟು ವರ್ಷ ಸುಮ್ಮನೆ ಯಾಕಿದ್ರಿ, 2 ವರ್ಷದ ಹಿಂದಿನ ಪ್ರಕರಣ ಅಲ್ವಾ ಇದು, ಅವಾಗ ಸುಮ್ಮನೆ ಇದು ಇವಾಗ ಕೊಟ್ಟಿದ್ರ ಉದ್ದೇಶ ಏನು ಅಂತ ಗೊತ್ತಾಗಬೇಕಲ್ವ, ಮೋಟಿವ್ ಏನು ಕಂಪ್ಲೇಂಟ್ ಅಂತ ಗೊತ್ತಾಗಬೇಕಲ್ವ. ಹೀಗಾಗಿ ವಿಚಾರಣೆಗೆ ಬರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಬಟ್ ನೋಟಿಸ್ ಕೊಟ್ಟು 3 ದಿನ ಆದರೂ ಕೂಡ ನೋಟಿಸ್ಗೆ ಕನಿಷ್ಠ ಪಕ್ಷ ಉತ್ತರ ಕೊಡೋ ಗೋಜಿಗೂ ಕೂಡ ವಿಜಯಲಕ್ಷ್ಮಿ ಹೋಗ್ತಾ ಇಲ್ಲ. ವಿಜಯಲಕ್ಷ್ಮಿ ಬಳಿ ವಿವರಣೆ ಪಡ್ಕೊಂಡು ಕೇಸನ್ನು ಕ್ಲೋಸ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಪೇಜ್ಗಳು ಡಿಲೀಟ್ ಆಗಿದೆ ಮತ್ತು ತಾಂತ್ರಿಕ ಸಾಕ್ಷಿಗಳನ್ನು ಕಲೆ ಹಾಕೋದು ಕಷ್ಟ. ಆಮೇಲೆ ಆವಾಗಲೇ ಅಷ್ಟೊಂದು ಮನಸ್ಸಿಗೆ ಘಾಸಿ ಆಗಿದ್ದಿದ್ರೆ, ಘನತೆಗೆ ಚ್ಯುತಿ ಬಂದಿದ್ದಿದ್ರೆ ಯಾಕೆ ಸುಮ್ಮನಿದ್ರು ಅನ್ನೋದು ಒಂದು ಪ್ರಶ್ನೆ ಬರುತ್ತಲ್ವ. ನೋಡೋಣ ಯಾವಾಗ ಉತ್ತರ ಕೊಡ್ತಾರೆ, ಯಾವಾಗ ವಿಚಾರಣೆಗೆ ಬರ್ತಾರೆ ಅಂತ.